ಮಗಳು ಉಲುಚಿ ನಿಮ್ ಜೊತೆ ಬರ್ತಾಳೆ ಅಂತಂದಿದ್ರಲ್ಲ. ಬಂದಿದ್ದಾಳೆ. ಎಲ್ಲಿ? ಹಲೋ ಮೇಡಮ್. ಉಲೂಚಿನ ಒಳಗ್ ಕರ್ಕೊಂಡ್ ಬನ್ನಿ. ಓಕೆ ಮೇಡಮ್. ಮಾಮ್, ನಿಮ್ ಮೊಬೈಲ್ನ ಮನೇಲೆ ಬಿಟ್ಬಿಟ್ಟು ನೀವು ಅಲ್ಲಿಗೆ ಹೋಗಿದ್ರಿ ಅಲ್ವಾ? ವಾಪಸ್ ಬರ್ತಿರೋವಾಗ ರೂಪ ಮಾತ್ರ ಅಲ್ಲ ಕಂದ, ನನ್ ಲೈಫ್ ಸ್ಟೈಲೇ ಬದಲಾಗ್ಬಿಡ್ತು. ಅದ್ ಹೇಗೆ ಅಂತ ನೀವು ಕೇಳಿದ್ರೆ ಹೇಳೋದಿಕ್ಕೆ ಒಂದು ದಿನ ಸಾಕಾಗಲ್ಲ. ನಿಧಾನವಾಗಿ ಹೇಳೋರಂತೆ ಬಿಡಿ ಮಾಮ್. ನಾವು ಉಲುಚಿ ನೋಡೋವರೆಗೂ ನೀವೇನು ಹೇಳಿದ್ರೂ ನಂಬಕ್ಕಾಗಲ್ಲ. ಕರ್ಕೊಂಡ್ ಬರ್ತಿದ್ದಾರೆ, ಅಲ್ಲಿ ನೋಡಿ. ಹೂವನ್ ಬಿಟ್ಟು ತಗೊಂಡ್ಬರ್ತಿದ್ದಾರೆ. ಮಗು ಎಲ್ಲಿ? ಅದರಲ್ಲೇ ಇದೆ ಅನ್ಸುತ್ತೆ ಆಂಟಿ. ಅಂದವಾಗ ಅಲಂಕಾರ ಆಗಿರೋ ಬುಟ್ಟಿಲಿದ್ಯಾ ಉಲುಚಿ ಪಾಪು? ಇಲ್ಲಿ ತಂದಿಡಿ. ಉಲುಚಿ, ಸುಮನಾ, ಉಲುಚಿ ರೂಪ ಬದಲಾಗಿಲ್ಲ ಅಲ್ವಾ? ಇಲ್ಲ ಅಕ್ಕ, ನನ್ ಮಗ್ಳ ರೂಪ ಹಾಗೇ ಇದೆ. ವಿಶಾಲ್ ಬಾವ ಹಾಸಿನಿ ಅಕ್ಕಂತರ ಕೆಲವತ್ತ ಮತ್ತೆ ನಂಗೆ ಮೋಸ ಮಾಡಲ್ಲ. ನಾವೇನ್ ಚೀಟ್ ಮಾಡಿಲ್ಲ ಸುಮನಾ. ಅದಕ್ಕೆ ಲಿವ್ ಇಟ್. ಸುಮನಾ, ಹಾಗೆ ಅನ್ಕೊಳ್ಳೋದ್ರಲ್ಲಿ, ಹಾಗೆ ಮಾತಾಡೋದ್ರಲ್ಲಿ ತಪ್ಪಿಲ್ಲ. ನಾವು ಒಳ್ಳೇದು ಮಾಡಬೇಕು ಅನ್ಕೊಂಡ್ವಿ, ಅದು ರಿವರ್ಸ್ ಆಯ್ತು. ಉಲುಚಿ ಏನು ಬದಲಾಗೇ ಇಲ್ಲ. ನನ್ ಮಗಳು ನನ್ನ ಉಲುಚಿನೇ ಬಾವ. ಇಲ್ಲ ಅಂದ್ರೆ ನನ್ನ ಹೋಲಿಕೆ ಬರುತ್ತೆ ಅನ್ಕೊಂಡಿದ್ಯಾ? ನನ್ ತಂಗಿ ಸಂತೋಷಕ್ಕೆ ಅಡ್ಡ ಬರಬೇಡಿ. ನನ್ ಬಂಗಾರ ಕೂಸು, ನನ್ ಮುದ್ದು ಕೂಸು. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಈ ಅಮ್ಮನ್ ಬಿಟ್ಟು ಇಷ್ಟು ದಿನ ಹೇಗಿದ್ಯಮ್ಮ? ನಿನ್ ಬಿಟ್ಟಿದ್ಲು ಆದ್ರೆ ಅತ್ತೆನ್ ಬಿಟ್ಟು ಬರ್ಲಿಲ್ಲ, ನೋಡಿದ್ಯಾ? ಯು ಆರ್ ರೈಟ್ ಹಾಸಿನಿ. ನಿಜ ಹೇಳ್ಬೇಕು ಅಂದ್ರೆ ಗಾಯತ್ರಿ ಪುಟಿ ಸರ್ಪದ್ವೀಪದಲ್ಲಿ ಮಿಸ್ ಆದ್ಮೇಲೆ ನನ್ಗೇನು ಗೊತ್ತಾಗ್ಲೇ ಇಲ್ಲ. ಉಲೂಚಿ ಕೂಡ ದಾರಿ ತಪ್ಪಿಸ್ಕೊಂಡ್ಲು ಅಂತ ಅನ್ಕೊಂಡೆ. ಆದ್ರೆ ತಪ್ಪಿಸ್ಕೊಂಡಿರೋ ನನ್ನನ್ನ ಉಲೂಚಿನೇ ಆಚೆ ಕರ್ಕೊಂಡ್ ಬಂದ್ಲು. ಹೋಗ್ಲಿ ಬಿಡಿ ಮಾಮ್. ಹೋದವ್ರು 3 ಜನ ಸೇಫ್ ಆಗಿ ವಾಪಸ್ ಬಂದಿದ್ದೀರಲ್ಲ. ನಿಮ್ ಹೆಲ್ಪ್ ಯಾವತ್ತೂ ಮರೆಯೋದಿಲ್ಲ ಅತ್ತೆ. ನನ್ ಮಗ್ಳನ್ ಮತ್ತೆ ನನ್ ಮಡ್ಲಿಗ್ ಸೇರ್ಸಿದೀರಾ. ನಿಮ್ ಋಣ ತೀರ್ಸಕ್ಕಾಗಲ್ಲ. ಅಷ್ಟು ದೊಡ್ಡ ಮಾತು ಯಾಕೆ ಸುಮನಾ? ನಾವೆಲ್ಲರೂ ಒಂದೇ ಕುಟುಂಬದವ್ರಲ್ವಾ? ಹೊಂದಾಣಿಕೆಯಿಂದ ಇರಬೇಕು, ಋಣದಲ್ಲಲ್ಲ. ರೂಪ ಮಾತ್ರ ಅಲ್ಲ, ಮನ್ಸು ಕೂಡ ಬದಲಾಗಿದೆ ಮಾಮ್. ಒಳ್ಳೇದು ಅಂತ ಅನ್ನಿಸ್ತಿದೆ ಅಲ್ವಾ ವಿಕ್ರಾಂತ್? ಮಾತು ಚೆನ್ನಾಗಿಡ್ತೀರ ಬಿಡಿ. ಆಟ ಪಾಠ ಕೂಡ ಇದೆಯಾ? ಹೋಗ್ತಾ ಹೋಗ್ತಾ ಎಲ್ಲ ಇರುತ್ತೆ ಹಾಸಿನಿ.
ಇದೇ ನಮ್ಮ ಅಕ್ಕನ ಸ್ಟೈಲು, ಸೇಮ್ ಟು ಸೇಮ್. ಅವರೇ ಆದ್ಮೇಲೆ ಅವ್ರು ಹಾಗೆ ಮಾಡ್ದೆ ಇನ್ ಹೇಗ್ ಮಾಡ್ತಾರೆ ಹೇಳಿ? ನೀವೋ ನಿಮ್ ಬುದ್ಧಿನೋ. ನೀನ್ ಕೂಡ ಹೋಗಕ್ಕಾಗಲ್ಲ ಅಕ್ಕ. ಬಾಯ್. ಅಕ್ಕ, ನಮ್ಮನ್ನ ನಂಬ್ಕೊಂಡು ಮನೆಯವ್ರು ಮಾತ್ರ ಅಲ್ಲ, ಕಂಪನಿಲಿ ಕೆಲಸ ಮಾಡ್ತಿರೋ ಕೆಲ್ಸಗಾರರು ಇದ್ದಾರೆ. ನಾವು ಕ್ಷೇಮವಾಗಿದ್ರೇನೆ ಅವ್ರ ಜೀವನಕ್ಕೆ ಗ್ಯಾರಂಟಿ ಇರುತ್ತೆ ಅಂತ ಅವ್ರು ನಂಬ್ಕೊಂಡಿರ್ಬೇಕಾದ್ರೆ ಹೀಗೆಲ್ಲ ರಿಸ್ಕ್ ತಗೋಬಾರ್ದಕ್ಕ. ನೀವ್ ಲೈಟ್ ಆಗಿ ತಗೋತಿರ್ಬೋದೇನೋ, ಅತ್ತೆ ಕೊಡ್ತಿರೋ ಪೋಸ್ ನೋಡಿದ್ರೆ ಎಲ್ಲಮ್ಮನ್ ಮೀರಿಸ್ಬಿಡ್ತಾರೋ ಅಂತ ನನಗ್ ಡೌಟ್ ಆಗ್ತಿದೆ. ಹೋಗ್ಲಿ ಬಿಡಿ ಅದಕ್ಕೆ. ಅವ್ರ ಉದ್ಧಾರ ಆದ್ರೆ ಅವ್ರಿಗೆ ಒಳ್ಳೇದಲ್ವಾ? ಅತ್ತೆ ಮಾಡಿರೋ ಒಳ್ಳೆ ಕೆಲಸ ಅಂದ್ರೆ ಉಲುಚಿನ ಕರ್ಕೊಂಬಂದು ಸುಮ್ಮನಂಗೆ ಒಪ್ಸಿದ್ದು. ನೀವ್ ರಿಲ್ಯಾಕ್ಸ್ ಆಗ್ತಿದ್ದೀರೇನೋ, ಆದ್ರೆ ನನ್ಗ್ಯಾಕೋ ಅವ್ರ ಮೇಲೆ ಕೆಲವೊಂದು ಅನ್ಸಾಲ್ವ್ ಡೌಟ್ಸ್ ಇದೆ.